ಕೊಡಗು ಜಿಲ್ಲೆಯಲ್ಲಿ ಕಳೆದ 2-3 ದಿನಗಳಿಂದ ಮಳೆ ಆರ್ಭಟ ಕೊಂಚ ಮಟ್ಟಿಗೆ ತಗ್ಗಿದೆ. ಆದರೆ ಅವಾಂತರಗಳು ಮಾತ್ರ ಕಡಿಮೆಯಾಗೋ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಅದರಲ್ಲೂ ಮಡಿಕೇರಿ ನಗರದ ಗ್ರಾಮೀಣ ಭಾಗಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆ ಬದಿಲಿ ಗುಡ್ಡ ಕುಸಿಯುವ ಸಾಧ್ಯತೆ ಇರೋದ್ರಿಂದ ನಗರಸಭೆ ಅಧಿಕಾರಿಗಳು ರಸ್ತೆಯ ಎರಡೂ ಬದಿಯಲ್ಲಿ ಬ್ಯಾರಿಕೇಡ್ ಹಾಕಿ ವಾಹನ ಸವಾರರಿಗೆ ಬದಲಿ ಮಾರ್ಗ ಸೂಚಿ ಕೊಟ್ಟಿದ್ದಾರೆ. 1 ವಾರಗಳ ಕಾಲ ಸುರಿದ ಮಳೆಗೆ ಇದೀಗ ರಸ್ತೆ ಪಕ್ಕದ ಗುಡ್ಡ ಸಂಪೂರ್ಣವಾಗಿ ಕುಸಿತಾ ಇದೆ. ಹೀಗಾಗಿ ಮೇಲ್ನೋಟಕ್ಕೆ ಟಾರ್ಪಲ್ ಹಾಕಿ ಎರಡೂ ಭಾಗದ ರಸ್ತೆಯಲ್ಲಿ ಬ್ಯಾರಿಕೇಡ್ ಹಾಕಿದ್ದಾರೆ. ಇದಕ್ಕೆ ಇಲ್ಲಿನ ನಾಗರಿಕರು ನಗರಸಭೆಯ ಕಾರ್ಯವೈಖರಿ ಬಗ್ಗೆ ಆಕ್ರೋಶವನ್ನ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಒಂದು ವಾಕ್ತರು ಕೊಟ್ಟಿದ್ದಾರೆ, ನೋಡೋಣ. ಜಿಲ್ಲೆಯಲ್ಲಿ ಕಳೆದ 10 ದಿನಗಳಿಂದ ಅಬ್ಬರಿಸಿ ಬೊಬ್ಬರಿದ ಮಳೆ ಇದೀಗ ತಗ್ಗಿದೆ. ಆದರೆ ಮಳೆಯಿಂದ ಸಾಕಷ್ಟು ಅವಾಂತರಗಳು ಕೂಡ ಕೊಡಗು ಜಿಲ್ಲೆಯಾದ್ಯಂತ ಮುಂದುವರಿತಾನೇ ಇದೆ. ಸದ್ಯ ಇದೀಗ ಮಡಿಕೇರಿ ನಗರದ FMC ಕಾಲೇಜಿಗೆ ಹೋಗುವಂತಹ ರಸ್ತೆಯ ಬದಿ ಇದೀಗ ಮಳೆಯಿಂದ ಆದಂತಹ ಅವಾಂತರಗಳು ಕೂಡ ನಾವು ದೃಶ್ಯದಲ್ಲಿ ನೀವು ನೋಡ್ಬೋದು. ಯಾಕಂದರೆ ಈ ಒಂದು ರಾಜ ಕಾಲುವೆ ಏನಿದೆ, ಮಡಿಕೇರಿ ನಗರದ ಬಹುತೇಕ ನಗರದ ನೀರನ್ನು ಇದೇ ಕಾಲುವೆ ಏನಿದೆ, ಈ ಕಾಲುವೆಯಿಂದನೇ ಸಾಕಷ್ಟು ನೀರುಗಳು ಕೂಡ ಹೋಗ್ತಾ ಇತ್ತು. ಆದರೆ ಮಳೆಯ ಬರುವ ಮುಂಚೆಯಿಂದನೇ ಸಾಕಷ್ಟು ಕೆಲಸವನ್ನು ಕೂಡ ಮಾಡದೆ ನಗರಸಭೆ ಎಡವಿತ್ತು. ಮಳೆ ಬರುವಂತಹ ಸಂದರ್ಭದಲ್ಲಿ ಇಲ್ಲೊಂದು ತಡೆಗೋಡೆ ನಿರ್ಮಾಣ ಕಾರ್ಯಕ್ಕೆ ಕೂಡ ಮುಂದಾಗಿತ್ತು. ಆದರೆ ತಡೆಗೋಡೆ ನಿರ್ಮಾಣ ಕಾರ್ಯಕ್ಕೆ ಮುಂದಂತಹ ಸಂದರ್ಭದಲ್ಲಿ ಏನು ಪುನರ್ವಸು ಮಳೆ ಏನು ಆರ್ಭಟಿಸ್ತೋ ಆ ಒಂದು ಸಂದರ್ಭದಲ್ಲಿ ಸಂಪೂರ್ಣವಾಗಿ ಈ ರಸ್ತೆ ಭಾಗದಲ್ಲಿರ್ತಕ್ಕಂಥ ಕಾಮಗಾರಿ ಮಾಡುವಂತಹ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಈ ಗುಡ್ಡ ಏನಿದೆ, ರಸ್ತೆ ಭಾಗದಲ್ಲಿ ಇರ್ತಕ್ಕಂಥ ಗುಡ್ಡ ಸಂಪೂರ್ಣವಾಗಿ ಕುಸಿತಿರ್ತಕ್ಕಂಥದ್ದು. ಅದಕ್ಕಾಗಿ ತೇಪೆ ಹಾಕುವಂಥ ಕೆಲಸವನ್ನು ಕೂಡ ಮಾಡಿದ್ರು. ಟಾರ್ಪಲ್ನೆಲ್ಲ ತಂದು ಹೊಸಿದ್ರು, ಮಣ್ಣು ಯಾವುದೇ ಕಾರಣಕ್ಕೂ ಕುಸಿಬಾರ್ದು ಅಂತ. ಆದರೂ ಕೂಡ ಮಣ್ಣು ಕುಸಿಯುವ ಹಂತಕ್ಕೆ ಕೂಡ ತಲುಪಿತು. ಟಾರ್ಪಲ್ ಸಮೇತ ಮಣ್ಣು ಕುಸಿತಿರ್ತಕ್ಕಂಥದ್ದು ಕೂಡ ಬಹಳ ಸ್ಪಷ್ಟವಾಗಿ ನೀವು ಈ ದೃಶ್ಯದಲ್ಲಿ ನೋಡ್ಬೋದು. ಯಾಕೆಂದರೆ ಆ ಪ್ರಮಾಣದಲ್ಲಿ ಗುಡ್ಡ ಸಂಪೂರ್ಣವಾಗಿ ಕುಸಿತಿರ್ತಕ್ಕಂಥದ್ದು. ನೀವೆಲ್ಲೋ ಸುತ್ತಮುತ್ತ ಪ್ರದೇಶವನ್ನು ನೋಡಿದ್ರೆ ಎಲ್ಲೋ ಒಂದು ಕಡೆ ಯಾವುದೋ ಕೆರೆ ರೀತಿ ನಿರ್ಮಾಣವಾಗಿದೆ, ಎಲ್ಲ ಕೆರೆನೇ ಒಡೆದೋಗಿತ್ತು ಅನ್ನೋ ರೀತಿ ಭಾಸವಾಗ್ಬೋದು. ಆದರೆ ನಗರಸಭೆ ಮಾಡಿರ್ತಕ್ಕಂಥ ಎಡವಟ್ಟಿನಿಂದ ಇದಿವತ್ತು ಸಾಕಷ್ಟು ಸಮಸ್ಯೆಗೆ ಕೂಡ ತುತ್ತಾಗಿರ್ತಕ್ಕಂಥದ್ದು. ಯಾಕಂದರೆ ಈ ಭಾಗ ಸುತ್ತಮುತ್ತ ಲೇಔಟ್ಗಳೇನಿದೆ, ಈ ಲೇಔಟ್ಗಳಿಂದ ಹಿಡಿದು ಮಡಿಕೇರಿ ನಗರದ ಅನೇಕ ಬಡಾವಣೆಗಳ ನೀರು ಕೂಡ ಇದೇ ಚರಂಡಿ ಕಾಲುವೆ ಮುಖಾಂತರನೇ ಹರಿದು ಹೋಗ್ತಿತ್ತು. ಇದು ಕಾಲುವೆಯಿಂದ ಹರಿದೋಗಿ ನೇರವಾಗಿ ಅಬ್ಬಿ ಜಲಪಾತ ಏನಿದೆ, ಪ್ರಸಿದ್ಧವಾದಂತಹ ಜಲಪಾತ ಮಡಿಕೇರಿ ನಗರದ್ದು, ಅಲ್ಲಿ ಹೋಗಿ ತಲುಪಿ ಅದಾದ ನಂತರ ಹಾರಂಗಿ ಕೂಡ ಹೋಗಿ ಇದೇ ನೀರು ಸೇರ್ಪಡೆ ಕೂಡ ಆಗ್ತಿತ್ತು. ಸರಿ, ಇದರಿಂದ ಸಾಕಷ್ಟು ಸಮಸ್ಯೆಗೆ ಒಳಗಾಗುವಂಥದ್ದು ನಗರದ ನಾಗರಿಕರು ಹಾಗೂ ಗ್ರಾಮೀಣ ಭಾಗದ ನಾಗರಿಕರು ಅನ್ನೋದು ಕೂಡ ಅವರ ಆಕ್ರೋಶಕ್ಕೆ ಕಾರಣವಾಗಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಮಳೆ ಏನು ತಗ್ಗಿದ್ರೂ ಕೂಡ ಅವಾಂತರಗಳು ಕೂಡ ಮಡಿಕೇರಿ ಸೇರಿದಂತೆ ಜಿಲ್ಲೆಯ ವಿವಿಧೆಡೆ ಕೂಡ ನಡೀತಿದೆ ಅಂತ ಹೇಳ್ಬೋದು. ಅವಾಂತರಗಳು ಮುಂದುವರಿತಿದೆ ಅಂತಲೇ ಹೇಳ್ಬೋದು. ಹೀಗಾಗಿ ಜಿಲ್ಲೆಯ ಜನರು ಒಂದು ರೀತಿ ಮಳೆಯಿಂದ ತತ್ತರಿಸಿ ಹೋಗಿರ್ತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಕ್ಯಾಮ್ರಾಮನ್ ಶಿವ ಜೊತೆ ಮಲ್ಲಿಕಾರ್ಜುನ್, ಪಬ್ಲಿಕ್ TV, ಮಡಿಕೇರಿ.